ಬೀದರ್ನ ತ್ರೈಮಾಸಿಕ ಕೆಡಿಪಿ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಆದರೆ ಸಭೆ ಆರಂಭಕ್ಕೂ ಮುನ್ನವೇ ರಣಾಂಗಣವಾಗಿ ಮಾರ್ಪಟ್ಟಿತ್ತು. ಅರಣ್ಯ ಭೂಮಿ ಒತ್ತುವರಿ ವಿಚಾರವಾಗಿ ಎಂಎಲ್ಎಗಳು ಎಂಎಲ್ಸಿಗಳು ಕಿತ್ತಾಡಿಕೊಂಡಿದ್ದಾರೆ. ಬೀದರ್ನ ತ್ರೈಮಾಸಿಕ ಕೆಡಿಪಿ ಮೀಟಿಂಗ್ನಲ್ಲಿ ಇವತ್ತು ಅರಣ್ಯ ಭೂಮಿ ಒತ್ತುವರಿ ವಿಚಾರಕ್ಕೆ ಗಲಾಟೆ ಆಗಿದೆ. ಎಂಎಲ್ಎ ಎಂಎಲ್ಸಿಗಳ ನಡುವಣ ಫೈಟಿಂಗ್ ಕೂಡ ಏರ್ಪಡ್ತು. 1 ಎಕರೆ ಅರಣ್ಯ ಭೂಮಿ ಒತ್ತುವರಿ ಮಾಡಿಕೊಂಡ ಆರೋಪವನ್ನು ಶಾಸಕರು ಮಾಡಿದ್ರು. ಇದಕ್ಕೆ ಎಂಎಲ್ಸಿಗಳಿಂದ ವಿರೋಧ ವ್ಯಕ್ತವಾಯಿತು. ಎಂಎಲ್ಸಿಗಳು ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತ ಸಿದ್ದು ಪಾಟೀಲ್ ಸವಾಲ್ ಕೂಡ ಹಾಕಿದ್ರು. ಈ ವೇಳೆ ಶಾಸಕ ಸಿದ್ದು ಪಾಟೀಲ್ ಮತ್ತು ಎಂಎಲ್ಸಿ ಭೀಮರಾವ್ ಅವರ ವೇದಿಕೆಯನ್ನ ಬಿಟ್ಟು, ಅವರು ಕುರ್ಚಿಯನ್ನ ಬಿಟ್ಟು ಒಬ್ಬರಿಗೊಬ್ಬರು ಜಾಗ ಬದಲಾಯಿಸಿಕೊಂಡು ಒಡೆಯೋ ಹಂತಕ್ಕೆ ಹೋದಂತಹ ದೃಶ್ಯವೂ ಕೂಡ ಸೆರೆ ಸಿಕ್ತು. ಅರಣ್ಯ ಭೂಮಿ ಒತ್ತುವರಿ ಆಗಿದೆ ಅನ್ನುವಂತಹ ಪ್ರಶ್ನೆಯನ್ನ ಶಾಸಕ ಸಿದ್ದು ಪಾಟೀಲ್ ಅವರು ಮಾಡಿದ್ರು. ಪ್ರಶ್ನೆ ಮಾಡಿದ್ದೇ ತಪ್ಪ ಅನ್ನುವಂತಹ ಪ್ರಶ್ನೆಯನ್ನ ಅವರಿಗೆ ಎತ್ತಿದ್ದಾರೆ. ಚಿಕ್ಕಪೇಟೆಯಲ್ಲಿರ್ತಕ್ಕಂತಹ ಗುರುನಾನಕ್ ಜಾಗದ ಲೇಔಟ್ ಅಕ್ರಮವಾಗಿದೆ. ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ನನ್ನ ಮೇಲೆ ಹಲ್ಲೆಗೆ ಮುಂದಾದ್ರು. ಅಕ್ರಮವನ್ನ ಬಯಲಿಗೆಳೆಯಲು ಮುಂದಾಗಿದ್ದಕ್ಕೆ ಗಲಾಟೆಯನ್ನ ಶುರು ಮಾಡಿದ್ರು. ಹೀಗಂತ ಹುಮ್ನಾಬಾದ್ನ ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ನಮಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಆಕ್ಚುಲ್ ಆಗಿ ಆಗಿದ್ದೇನು, ಏನಿವರ ಆರೋಪ, ಯಾಕೆ ಚಂದ್ರಶೇಖರ್ ಮತ್ತು ಭೀಮರಾವ್ ಇಬ್ರು ಕೂಡ ಗಲಾಟೆ ಮಾಡಲಿಕ್ಕೆ ಮುಂದಾದ್ರು, ಅದೆಲ್ಲದರ ವಿವರಣೆಯನ್ನು ಅವ್ರು ಕೊಟ್ಟಿದ್ದಾರೆ. ನಾವು ಕೂಡ ನಮ್ಮ ತಾಲೂಕಿನ ಹಾಗೂ ಜಿಲ್ಲೆಯ ಆಗು ಹೋಗೋಗಳ ಬಗ್ಗೆ ನಾವು ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ದೇವೆ. ಆರಂಭಿಕವಾಗಿ ಅಧ್ಯಕ್ಷರು ಅನುಪಾಲನಾ ವರದಿಯ ಬಗ್ಗೆ ಮಾತಾಡ್ತಾ ಇದ್ದರು. ಅದ್ರ ಬಗ್ಗೆ ನಾವು ಲಾಸ್ಟ್ ಟೈಮ್ ಏನು ಕ್ವಶನ್ ಕೇಳಿದ್ದೆವು, 2 ಕ್ವಶನ್ ಕೇಳಿದಾಗ ಅದ್ರ ಬಗ್ಗೆ ಆನ್ಸರ್ ಕೊಟ್ಟಿದ್ದರು. ನಾವು ಸ್ಯಾಟಿಸ್ಫೈಡ್ ಇಲ್ಲ ಅಂತ ನಾವು ಸಚಿವರಿಗೆ ಮತ್ತು DC ಮೇಡಮ್ ಅವರಿಗೆ ಕೇಳ್ತಾ ಇದ್ದೆ. ಏನಂತಂದರೆ 204 ಹುಮ್ನಾಬಾದ್ ಸರ್ವೆ ನಂಬರ್ 204, 205ನಲ್ಲಿ ಇವತ್ತು ಏನು ಹುಮ್ನಾಬಾದ್ ಅರಣ್ಯ ಇಲಾಖೆ ಜಾಗದಲ್ಲಿ ಒತ್ತುವರಿ ಮಾಡ್ಕೊಂಡು ಬೇರೆ ಬೇರೆ ಕಬ್ಜಾ ಮಾಡ್ತಾ ಇದ್ದಾರೆ. ಮತ್ತು ನಮಗೇನು ಹುಮ್ನಾಬಾದ್ ಸಾರ್ವಜನಿಕ ಆಸ್ಪತ್ರೆಗಾಗಿ 1 ಎಕರೆನಲ್ಲೇ ಇದೆ, ಅದಕ್ಕೊಂದು 5 ಎಕರೆ ಮಂಜೂರು ಮಾಡಬೇಕಂತ ಅದ್ರ ಬಗ್ಗೆನೂ ಕೂಡ ಮಾತಾಡಿದೆವು. ಆಮೇಲೆ ಏನು ಈಗ ಬೀದರ್ನಲ್ಲಿ ಚಿಕ್ಕಪೇಟೆನಲ್ಲಿ ಸರ್ವೆ ನಂಬರ್ 30, 31, 34ನಲ್ಲಿ ಅವ್ಯವಹಾರ ನಡೆದಿದೆ ಅಂತ ನಾನು ಲಾಸ್ಟ್ ಟೈಮ್ ಒಂದು ಮೀಟಿಂಗ್ನಲ್ಲಿ
ಸಂಬಂಧಪಟ್ಟ ಇವರು ಸಚಿವರಿಗೆ ಮತ್ತು ಡಿ ಸಿ ಮೇಡಮ್ ಅವರಿಗೆ ನಾನು ಲೆಟ್ರ್ ಮುಖಾಂತರನೂ ಕೂಡ ಕೊಟ್ಟಿದ್ದೆ. ಆದರೆ ಇವತ್ತೇನು ನನಗೆ ಅವರು ಉತ್ತರ ಕೊಟ್ಟಿದ್ದರು ಅದು ನನಗೆ ಇದು ಆಗಿದ್ದಿಲ್ಲ. ಅದಕ್ಕಂದೇ ಇದ್ರ ಬಗ್ಗೆ ತಾವು ಏನು ಉತ್ತರ ಕೊಟ್ಟಿದ್ರಿ ನನಗೆ ಸ್ಯಾಟಿಸ್ಫೈಡ್ ಇಲ್ಲ. ಇದ್ರ ಬಗ್ಗೆ ತಾವು ಏನು ಕ್ರಮ ವಹಿಸ್ತೀರಿ ಅಂತ 15 ದಿವಸದಲ್ಲಿ ಕೊಡ್ತಾ ಅಂತಿದ್ರಿ. ನನಗೆ ಇವತ್ತು ಕಳಿಸಿರಿ ಅಂತ ಹೇಳಿದೆ. ಹುಮ್ನಾಬಾದ್ ಬೀದರ್ ಹುಮ್ನಾಬಾದ್. ಈಗ ಗೊತ್ತಾ, ಅಲ್ಲಿ ಶ್ರೀ ನಾನಕ್ ಜೀರಾ ಟ್ರಸ್ಟ್ ಜಿಲ್ಲಾ ಪಂಚಾಯತ್ ಸಭೆ ರಣಾಂಗಣವಾಗಿ ಮಾರ್ಪಟ್ಟಿತ್ತು. ಅಲ್ಲಿ ಉಸ್ತುವಾರಿ ಸಚಿವರು ಇದ್ರು, ಡಿ ಸಿ ಇದ್ರು. ಕೊನೆಗೆ ಅಲ್ಲಿ ಉಸ್ತುವಾರಿ ಸಚಿವರೇ ಬಂದು ಈಶ್ವರ ಖಂಡ್ರೆ ಅವರು ಸಮಾಧಾನ ಪಡಿಸುವಂತಹ ಪ್ರಯತ್ನವನ್ನು ಕೂಡ ನಡೆಸಿದ್ರು.